ಮತ್ತೊಮ್ಮೆ ಎಲ್ಲರಿಗೂ ಎಎಸ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಸ್ವಾಗತ ಸುಸ್ವಾಗತ. ಎಲ್ಲರ ಪ್ರಶ್ನೆಗಳು ಏನಪ್ಪ ಅಂತಂದರೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಎಲ್ಲಿ ತೆಕ್ಕೊಳ್ಬೇಕು ನಾವು ಡಿಸ್ಟಿಕ್ ಹಾಸ್ಪಿಟಲಲ್ಲಿನ ಎಲ್ಲಿ ಅಂತೇಳಿ ನೀವು ಪ್ರಶ್ನೆ ಮಾಡ್ತೀರಿ. ಮತ್ತೊಮ್ಮೆ ನಮ್ಮ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗೋದು ಸರ್ ಬೆಸ್ಕಾಮ್ದು ಎಸ್ಕಾಮ್ದು ಅಂತೇಳಿ ಅದು ಸಹ ನಿಮಗೆ ಸಮಸ್ಯೆ ಇದೆ. ಈ ವಿಡಿಯೋ ನೋಡಿದ ನಂತರ ಯಾವುದೇ ಸಮಸ್ಯೆಗಳು ಯಾವುದೇ ಪ್ರಶ್ನೆಗಳು ನಿಮ್ಮಲ್ಲಿ ಇರುವುದಿಲ್ಲ. ದಯವಿಟ್ಟು ಕೊನೆವರೆಗೂ ನೋಡಿ. ಮತ್ತು ಯಾರ್ಯಾರು ಹೊಸದಾಗಿ ನೋಡ್ತೀರಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಟೆಲಿಗ್ರಾಮನ್ನು ಜಾಯಿನ್ ಆಗಿರಿ. ಅಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇದ್ದೇ ಇರ್ತದೆ. ಬನ್ನಿ ಈ ವಿಡಿಯೋನ ನಾನು ಪ್ರಾರಂಭಿಸುತ್ತೇನೆ. ಏನಪ್ಪ ಪ್ರಶ್ನೆ ಅಂದರೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಎಲ್ಲಿ ತೆಗೆಸ್ಬೇಕಂತೇಳಿ ಎಲ್ಲರದು ಮಾಹಿತಿ ಎಲ್ಲರಿಗೂ ಪ್ರಶ್ನೆ. ನಿಮಗೆಲ್ಲ ತಿಳಿದಿರಲಿ, KPTCL ಅವ್ರು ಏನು ಅಪ್ಡೇಟ್ ಮಾಡಿದರು, ಡಿಸ್ಟಿಕ್ ಹಾಸ್ಪಿಟಲ್ದು ಸರ್ಟಿಫಿಕೇಟ್ ಇರಬೇಕು, ಫಿಟ್ನೆಸ್ ಸರ್ಟಿಫಿಕೇಟ್ ಇರಬೇಕಂತ ಹೇಳಿದ್ದು. ಯಾವುದು? ಡಿಸ್ಟಿಕ್ ಹಾಸ್ಪಿಟಲ್ದು. ಹೌದಾ? ಆದ ಕಾರಣದಿಂದ ಎಲ್ಲ ಅಭ್ಯರ್ಥಿಗಳು ಏನು ಮಾಡಿದ್ರು, ಡಿಸ್ಟಿಕ್ ಹಾಸ್ಪಿಟಲ್ಗಳಲ್ಲಿ ಸರ್ಟಿಫಿಕೇಟ್ ತೊಗೊಳ್ಳಲು ಬಹಳಷ್ಟು ಮಂದಿ ಹೋಗಿದ್ರು. ಆ ಆಸ್ಪತ್ರೆಗಳಲ್ಲಿ ರೋಗಿಗಳಿರುವ ಕಾರಣದಿಂದ ಡಾಕ್ಟರ್ಗಳು ಅವರಿಗೆ ಭಾಳ ಸಮಸ್ಯೆ ಆಗಿರೋದ್ರಿಂದ ಬೆಳಗಾವಿ ಡಿಸ್ಟಿಕ್ ಹಾಸ್ಪಿಟಲ್ನವರು KPTCL ಅವ್ರಿಗೆ ಒಂದು ಪತ್ರ ಬರೀತಾರೆ. ಏನಪ್ಪ ಅಂತೇಳಿ, KPTCL ವಿದ್ಯಾರ್ಥಿಗಳು, ಆಯ್ಕೆಯಾದ ವಿದ್ಯಾರ್ಥಿಗಳು ಬಹಳಷ್ಟು ಆಸ್ಪತ್ರೆಗೆ ಬರುವ ಕಾರಣದಿಂದ ರೋಗಿಗಳಿಗೆ ತೊಂದರೆ ಆಗುವ ಕಾರಣದಿಂದ ಅದಕ್ಕಾಗಿ ತಾವುಗಳನ್ನು ಇದಕ್ಕೆ ಅನುಮತಿ ಏನು ಮಾಡಿರಿ, ತಾಲೂಕಲ್ಲಿ ಮತ್ತು ಪ್ರಾಥಮಿಕ ಹಾಸ್ಪಿಟಲ್ ಹಂತಗಳಲ್ಲಿ ಏನು ಮಾಡಿರಿ, ನೀವು ಸರ್ಟಿಫಿಕೇಟ್ ಕೊಡ್ರಿ ಅಂತೇಳಿ ಏನು ಮಾಡಿದ್ರು, ಅವರು ಅನುಮತಿ ಜಾರಿಗೆ ಮಾಡಿದ್ರು ಬೆಳಗಾವಿ ಡಿಸ್ಟಿಕ್ ಹಾಸ್ಪಿಟಲ್ನವರು. ಹೌದಾ? ಆದ ಕಾರಣದಿಂದ KPTCL ಅವರು ಮತ್ತೆ ಅಪ್ಡೇಟ್ ಕೊಟ್ಟರು. ಏನಪ್ಪ ಅಂತೇಳಿ, ಪ್ರಾಥಮಿಕ ಹಂತದಲ್ಲಿ ಆಗಿರ್ಬೋದು, ತಾಲೂಕು ಹಂತಗಳಲ್ಲಿ ಆಗಿರ್ಬೋದು, ತಾವೇನು ಮಾಡಿರಿ, ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ತೊಗೊಂಬರ್ರಿ ಅಂತೇಳಿ ಸಂಕ್ಷಿಪ್ತವಾಗಿ ಅವರು ವಿವರಣೆ ನೀಡ್ಯಾರ. ಹೌದಾ? ಅದ ತಾಲೂಕು ಹಾಸ್ಪಿಟಲ್ ಆಗಿರ್ಬೋದು, ಪ್ರಾಥಮಿಕ ಹಂತದಲ್ಲಿ ಹಾಸ್ಪಿಟಲ್ ಆಗಿರ್ಬೋದು, ಯಾವುದೇ ದವಾಖಾನೆಗೆ ಹೋಗಿ ನೀವು ಅಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ. ಆದರೆ ಗೌರ್ಮೆಂಟ್ ಡಾಕ್ಟ್ರೇ ಆಗಿರಬೇಕು ಸಿಗ್ನೇಚರ್. ನಿಮಗೆಲ್ಲ ತಿಳಿದಿರಲಿ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಗೌರ್ಮೆಂಟ್ ಡಾಕ್ಟ್ರದ್ದೇ ಆಗಿರಬೇಕು ಸಿಗ್ನೇಚರ್. KPTCLಗೆ ನಿಮಗೆಲ್ಲ ತಿಳಿದಿರಲಿ, ನಾನು ಪದೇ ಪದೇ ಹೇಳ್ತೀನಿ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಗೌರ್ಮೆಂಟ್ ಡಾಕ್ಟ್ರದ್ದೇ ಸಿಗ್ನೇಚರ್ ಇರಬೇಕು ಸರ್ಟಿಫಿಕೇಟ್ ಮೇಲೆ. ಅದು ಅನುಕೂಲ ಆಗೋದಿಲ್ಲ. ಮತ್ತು ಏನಪ್ಪ ಅಂತಂದರೆ, ತಾವುಗಳು ಖಂಡಿತವಾಗಿ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗಬೇಕು. ಇದೇ ಕಾರಣಕ್ಕೂ ನೀವು ಡಾಕ್ಯುಮೆಂಟ್ ಸಲುವಾಗಿ ನಿಮ್ಮ ಸಮಯವನ್ನು ಕಳೆದುಕೊಳ್ಳಬೇಡಿ. ಕೇವಲ 7, 8, 10 ದಿನಗಳು ಮಾತ್ರ ಇವೆ ನಿಮಗೆ. ಡಾಕ್ಯುಮೆಂಟ್ ಸಲುವಾಗಿ ನಿಮ್ಮ ಸಮಯ ಕಳೆದುಕೊಂಡ್ರೆ ನೀವು ಫಿಸಿಕಲ್ಗೆ ಪಾಸ್ ಆಗೋಕ್ಕೂ ಸಾಧ್ಯವಾಗೋದಿಲ್ಲ. ಯಾಕಂದರೆ ಭಾಳಷ್ಟು ಹೊತ್ತು ನಿಮಗೆ ಫಿಸಿಕಲ್ಗೆ ಕೊಟ್ಟರೆ ಅವರು ಡಾಕ್ಯುಮೆಂಟ್ಸಿಗೆ ಏನು ಮಾಡ್ತಾರೆ, ಬಹಳ ಸಮಯ ಕೊಟ್ಟೇ ಕೊಡ್ತಾರೆ. ಈ 5 ದಿನ 8 ದಿನ ನಿಮ್ಮ ಡಾಕ್ಯುಮೆಂಟ್ಸ್ ಒಂದಿಲ್ಲ ಇನ್ನೊಂದು ಅದು ತಿದ್ದುಪಡಿಗೆ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಸಲುವಾಗಿ ಅವ್ರು ಸಮಯ ಕೊಟ್ಟೇ ಕೊಡ್ತಾರೆ. ಆದಷ್ಟು ಬೇಗ ನೀವು ಸಮಯವನ್ನು ಫಿಸಿಕಲ್ ಸಲುವಾಗಿ ಇದು ಮಾಡಿರಿ. ನೀವು ಫಿಸಿಕಲ್ 1-2 ಪಾಸ್ ಆತಂದರೆ ಉಪಯೋಗ ಆಗಿಲ್ಲ. ಕಂಬ ಏರುವುದು, ರನ್ನಿಂಗು, ಹಗ್ಗದ ಎಲ್ಲವನ್ನು ಪಾಸ್ ಮಾಡಬೇಕಾಗ್ತದೆ. ಏನಿಲ್ಲ ಅಂದರೂ ಕನಿಷ್ಠವಾಗಿ 3 ಪಾಸ್ ಮಾಡಬೇಕಾಗ್ತದೆ. ಅದಕ್ಕೆ ಫಿಸಿಕಲ್ ಟಫ್ ಇರುತ್ತದೆ. ಯಾಕಂದರೆ 1:5 ತೆಗೆದಿದ್ದಾದ ಫಿಸಿಕಲಿಗೆ ತಾವುಗಳು ದಯವಿಟ್ಟು ಎಲ್ಲರೂ ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡಿರಿ. ಡಾಕ್ಯುಮೆಂಟ್ಸ್ಗೆ ಭಾಳ ಒತ್ತು ಕೊಡಬೇಡ್ರಿ ನೀವು. ಹೌದಲ್ಲ? ಮತ್ತು ಕೆಲವೊಬ್ಬರು ಏನು ಹೇಳ್ತಿದ್ರು, ಸರ್ ಬೆಸ್ಕಾಮ್ದು ಬಂದಿಲ್ಲ, ಎಸ್ಕಾಮ್ದು ಬಂದಿಲ್ಲ ಅಡ್ಮಿಟ್ ಕಾರ್ಡ್ ಅಂತೇಳಿ. ಹೌದಾ? ಎಸ್ಕಾಮ್ದು ಬೆಸ್ಕಾಮ್ದು ಎಲ್ಲದು ಶುಕ್ರವಾರ ಶನಿವಾರ ಒಳಗಡೆ ಎಲ್ಲರಿಗೂ ಬರ್ತದೆ. ಹೌದಲ್ಲ? ಸರ್ವರ್ ಭಾಳ KPTCL ಡೌನ್ ಇದೆ. ಅವ್ರಿಗೆ ನಾನು 4-5 ದಿನಗಳ ಕಾಲ ಆಯಿತು ಫೋನ್ ಹಚ್ಚಕತ್ತೀನಿ. ನಿಮ್ಮ ಪ್ರಶ್ನೆಗಳು ನೋಡಿದ ನಂತರ ಅವ್ರು ಫೋನೇ ಎತ್ತಾ ಇಲ್ಲ, ಹಾಗೆ ರಿಸೀವ್ ಆಗ್ತಾ ಇಲ್ಲ, ಲೈನ್ ಬಿಸಿ ಆಗ್ತದೆ ಕಾರಣಾಂತರಗಳಿಂದ. ಯಾಕಂದರೆ ಈ ಸಮಯದಲ್ಲಿ ಭಾಳ ಕಷ್ಟ ಇರ್ತದೆ ಅವ್ರದ್ದು ಲೈನ್. ಅದಕ್ಕೆ ತಾವುಗಳು ಯಾವುದೇ ಕಾರಣಕ್ಕೂ ಟೆನ್ಷನ್ ತಗೋಬೇಡಿ. ಹೌದಲ್ಲ? ನನ್ನ ಟೆಲಿಗ್ರಾಮನ್ನು ಜಾಯಿನ್ ಮಾಡಿ. ಆದಷ್ಟು ಬೇಗ ನಿಮಗೆಲ್ಲ ಮಾಹಿತಿ ಅಲ್ಲೇ ಇರ್ತದೆ. ನಿಮಗೆಲ್ಲ ಪ್ರಶ್ನೆಗಳಿಗೆ ಉತ್ತರ ಮಾಡಲು ನಾನು ಪ್ರಯತ್ನ ಪಡುತ್ತೇನೆ. ಹೌದಾ? ಶುಕ್ರವಾರ ಶನಿವಾರ ಒಳಗಡೆ ಎಲ್ಲ ಲಿಂಕು ಅಪ್ಡೇಟ್ ಮಾಡೇ ಮಾಡ್ತಾರೆ. ಸಾಧಾರಣವಾಗಿ ಎಲ್ಲರೂ ನೀವು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೋದು. ಅದ್ರ ಬಗ್ಗೆ ಚಿಂತೆ ಬೇಡ ನಿಮಗೆ. ಫಿಸಿಕಲ್ಗೆ ಭಾಳ ಟೈಮ್ ಕೊಡ್ರಿ, ಪ್ರಾಕ್ಟೀಸ್ ಮಾಡಿರಿ. ಆಯ್ಕೆ ನಿಮ್ಮ ಮೆರಿಟ್ ಲೀಸ್ಟ್ ಬರುವ ತನಕ ನನ್ನ ಜವಾಬ್ದಾರಿ ಅದು. ಹೌದಾ? ಆಯಿತು. ಇಷ್ಟೆಲ್ಲ ಮಾಹಿತಿ ನಿಮಗೆ ಗೊತ್ತಾಗಲಿ ಅಂತೇಳಿನೇ ನಾನು ವೀಡಿಯೋ ಮಾಡಿದೆ. ನನ್ನ ಉದ್ದೇಶ ಏನಪ್ಪ ಅಂದರೆ, ಇನ್ನೂ 2 ದಿನ ನಿಂತು ಅವ್ರಿಗೆ ಫೋನ್ ಮಾತಾಡಿನೇ ನಿಮ್ಗೆ ವೀಡಿಯೋ ಮಾಡ್ಬೇಕಂತೇಳಿತ್ತು. ಆದರೆ ನಿಮ್ಮ ಮೆಸೇಜ್ಗಳು ಭಾಳ ಬರುವ ಕಾರಣದಿಂದ ವೀಡಿಯೋ ಮಾಡಬೇಕಾಯಿತು. ನಿಮ್ಮ ಎಲ್ಲ ಮೆಸೇಜ್ಗಳು ಕೇಳಿದ ತಕ್ಷಣ. ಅದಕ್ಕೆ ತಾವುಗಳು ಯಾವುದೇ ಕಾರಣಕ್ಕೂ ಟೆನ್ಷನ್ ತಗೋಬೇಡಿ. ಸರ್ಟಿಫಿಕೇಟ್ ಆಗಿರ್ಬೋದು, ಜಿಲ್ಲಾ ಹಂತದಲ್ಲಿ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ತಾಲೂಕು ಹಂತದಲ್ಲಿ ತಗೋರಿ. ತಾಲೂಕು ಹಂತದಲ್ಲಿ ಆದ್ರೆ ಪರವಾಗಿಲ್ಲ, ಪ್ರಾಥಮಿಕ ಹಂತದಲ್ಲಿ ಇರೋಂಥ ದವಾಖಾನೆಗಳಲ್ಲಿ ಸರ್ಟಿಫಿಕೇಟ್ ತಗೋರಿ. ಸರ್ಟಿಫಿಕೇಟಲ್ಲಿ ದಯವಿಟ್ಟು ಗೌರ್ಮೆಂಟ್ ಡಾಕ್ಟ್ರದ್ದೇ ಸಿಗ್ನೇಚರ್ ಇರಬೇಕು. ಇದಂತೂ ಕ್ಲಿಯರಾಗಿ ತಿಳ್ಕೊರಿ, ಗೌರ್ಮೆಂಟ್ ಡಾಕ್ಟ್ರದ್ದೇ ಸಿಗ್ನೇಚರ್ ಇರಬೇಕು. ಹೌದಾ? ಇದ್ದರೆ ಮಾತ್ರ ಅದು ಕನ್ಸಿಡರ್ಡ್ ಆಗ್ತದೆ. ಒಂದು ವೇಳೆ ಅಷ್ಟು ಒಳಗಡೆ ನಿಮ್ಮದು ಸರ್ಟಿಫಿಕೇಟ್ ಬಂದಿಲ್ಲಪ್ಪ ಅಂತಂದರೆ ಯಾವುದೇ ಒಂದು ರಿಸಿಪ್ಟ್ ಆಗಿರ್ಬೋದು, ಮತ್ತೊಂದಾಗಿರಬೇಕು, ಒಂದು ವೈಟ್ ಪೇಜಲ್ಲಿ ಲೆಟ್ರ್ ಬರ್ಕೊಂಡು ಹೋಗ್ರಿ. ಹೌದಾ? ಈ ರೀತಿ KPTCL ಫಿಸಿಕಲ್ಗೆ ನಾನು ಹೊಂಟಿದ್ದೇನೆ, ಅದಕ್ಕೆ ತಾವುಗಳು ಅನುಮತಿ ನೀಡಿ, ಸರ್ಟಿಫಿಕೇಟ್ ಬಂದಿಲ್ಲ ಅಂತೇಳಿ ಅವ್ರ ತಲೆ ಬರ್ಸ್ಕೊಂಡು ಸಿಗ್ನೇಚರ್ ಮಾಡಿಸ್ಕೊಂಡು ಹೋದ್ರಿ, ಸಮಸ್ಯೆ ಆಗೋದಿಲ್ಲ. ಅವರು 4-5 ದಿನಗಳ ಕಾಲ ಸಮಯ ಕೊಟ್ಟೇ ಕೊಡ್ತಾರೆ. ಅದಷ್ಟು ಒಳಗಡೆ ಎಲ್ಲ ಡಾಕ್ಯುಮೆಂಟ್ಸ್ ಜಮಾ ಮಾಡಿಕೊಂಡು ನೀವು ಫಿಸಿಕಲ್ ಆದ ನಂತರ ಭೀ ಸಹ ನೀವು ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಡ್ಬೋದು. ಯಾವುದೇ ತೊಂದರೆ ಆಗೋದಿಲ್ಲ. ಮತ್ತೇನಪ್ಪ ನಿಮ್ಗೆ ಸಮಸ್ಯೆ ಇತ್ತಂದರೆ ನನ್ನ ಟೆಲಿಗ್ರಾಮ್ನಲ್ಲಿ ಸಾಧಾರಣವಾಗಿ ನೀವು ಮೆಸೇಜ್ ಮಾಡಿರಿ. ಎಲ್ಲರಿಗೂ ರಿಪ್ಲೈ ಮಾಡಲು ಆದಷ್ಟು ಪ್ರಯತ್ನ ಪಡುತ್ತೇನೆ. ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ತಾವು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.
ಯಾವುದೇ ಅಪ್ಡೇಟ್ ಆಗಿರ್ಬೋದು KPTCLದು ಎಲ್ಲ ಮಾಹಿತಿ ನಾನು ನೀಡಲು ಅವಕಾಶ ಮಾಡುತ್ತೇನೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ KPTCL ವೀಡಿಯೋ ಇರುವಷ್ಟು ಯಾವುದು ಯೂಟ್ಯೂಬ್ ಚಾನಲ್ಗಳಿಲ್ಲ. ಅದಕ್ಕೆ ಎಲ್ಲ ಮಾಹಿತಿ ಪಕ್ಕ ಇರ್ತದೆ, 100% ಟ್ರೂತ್ ಇರ್ತದೆ, ಶ್ಯೂರ್ ಇರ್ತದೆ. ಆದಷ್ಟು ಬೇಗ ತಾವುಗಳು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲ ಮಾಹಿತಿ ನಿಮಗೆ ದೊರೆತಿದೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಎಲ್ಲರಿಗೂ ಉಪಯೋಗವಾಗಿದೆ ಎಂದು ನಾನು ತಿಳಿಸುತ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಿದ್ದೇನೆ. ಜೈ ಹಿಂದ್, ಒಳ್ಳೆಯದಾಗಲಿ.